ನಮ್ಮ ಸ್ಟುಡಿಯೋದಲ್ಲಿ ಮುಜಾಮಿಲ್ ಪಾಷಾ ಅವರು ನಮ್ಮನ್ನು ಜಾಯ್ನ್ ಆಗಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಮುಜಾಮಿಲ್ ಪಾಷಾ ಅವರೇ. ಈ 40 ದಿನಗಳ ಯುದ್ಧದ ಟೇಕ್ ಅವೇ ಏನು ನಿಮ್ಮ ಪ್ರಕಾರ? ಸರ್, ಇದರಲ್ಲಿ ಮೊದಲನೇದಾಗಿ ಈ 1.5 ಮಂತಿಂದ ಏನು ವಾರ್ ನಡೆದಿದೆ, ಈಗ ಸೀಸ್ ಫೈರ್ ಅಂದ್ಬಿಟ್ಟು ಇದು ಹೇಳಲಿಕ್ಕೆ ಆಗಲ್ಲ. ಇಟ್ ಇಸ್ ಓನ್ಲಿ ಅ ಟೆಂಪರರಿ ಅರೇಂಜ್ಮೆಂಟ್ಸ್. ಓಕೆ. ಸೊ ನೀವು ಬರೋಕ್ಕಿಂತ ಮುಂಚೆ ಸುನಿಲ್ ಅವರು ಹೇಳ್ತಾ ಇದ್ರು ಮತ್ತೆ ಅಮೆರಿಕ ಅಟ್ಯಾಕ್ ಮಾಡಬಹುದು. ಮೋಸ್ಟ್ ಪ್ರಾಬಬ್ಲಿ ಮೈಟ್ ಬಿ ಐದರ್ ಇರಾನ್ ಈಸ್ ಗೆಟಿಂಗ್ ಪ್ರಿಪೇರ್ಡ್ ಫಾರ್ ದಿ ವರ್ಸ್ಟ್ ಆರ್ US ಈಸ್ ಗೆಟಿಂಗ್ ಪ್ರಿಪೇರ್ಡ್ ಫಾರ್ ದಿ ವರ್ಸ್ಟ್. ಅದು ಗೊತ್ತಾಗಲ್ಲ. ಇದು ಯಾವಾಗ ಸೀಸ್ ಫೈರ್ ಸಕ್ಸಸ್ಫುಲ್ ಅಂದ್ಬಿಟ್ಟು ಹೇಳ್ತೀವಿ, ಯಾವಾಗ ಇದು ಫೈನಲ್ ಆಗಿ ಒಂದು ಅಗ್ರಿಮೆಂಟ್ ಆಗಿ ಯಾವುದು ಎಕ್ಸಿಕ್ಯೂಟ್ ಆಗುತ್ತೆ, ಆವಾಗ ನಾವು ಇದು ಸಕ್ಸಸ್ಫುಲ್ ಸೀಸ್ ಫೈರ್ ಅಂದ್ಬಿಟ್ಟು ಹೇಳ್ಬೋದು. ಎರಡನೇದಾಗಿ ಇಂಡಿಯಾ ನಾವು ಒಂದು ವಿಶ್ವಗುರು ಅಂದ್ಬಿಟ್ಟು ಹೇಳ್ತೀವಿ. ಬಟ್ ಇದರಲ್ಲಿ ಈ ನೆಗೋಸಿಯೇಷನಲ್ಲಿ ನಮ್ಮ ಪಾತ್ರ ಏನಿತ್ತು ಅಂದ್ಬಿಟ್ಟು ತುಂಬ ಮುಖ್ಯ ಇದೆ. ಎಲ್ಲೋ ಒಂದು ಕಡೆ ಫ್ರಮ್ ಅ ಡೆವಲಪಿಂಗ್ ನೇಷನಿಂದ ನಾವು ಏನು ಹೇಳ್ತಾ ಇದ್ದೀವಿ, ಇಂಡಿಯಾ ಇಸ್ ಲಿಟ್ರಲಿ ಬಿಕಮಿಂಗ್ ಅ ಸೂಪರ್ ಪವರ್ ಅಂದ್ಬಿಟ್ಟು ನಾವು ಹೇಳ್ತೀವಿ. ಬಿಕಾಸ್ ಆ ಥರ ನಮ್ಮ ಹತ್ರ ಇಂಟೆಲಿಜೆನ್ಸ್ ಇರಲಿ, ಮತ್ತು ಸೆಕ್ಯೂರಿಟಿ ವೈಸ್ ಇರಲಿ, ಅಥವಾ ಎಕನಾಮಿಕಲಿ ಇರಲಿ. ಸೊ ಆ ಪ್ರಕಾರ ನೋಡಿದ್ರೆ ಇಟ್ ಈಸ್ ನೋ ಮೋರ್ ಅ ಡೆವಲಪಿಂಗ್ ಕಂಟ್ರಿ, ಇಟ್ ಈಸ್ ಅ ಒನ್ ಸೈಡ್ ಒಂದು ಸೂಪರ್ ಪವರ್ ಆಗಿ ಬರ್ತಾ ಇದೆ. ಸೊ ಅದರಲ್ಲಿ ನೆಗೋಸಿಯೇಷನಲ್ಲಿ ನಮ್ಮ ಪಾರ್ಟ್ ಏನಿತ್ತು, ನಮ್ಮ ಇನ್ವಾಲ್ವ್ಮೆಂಟ್ ಏನಿತ್ತು ಅಂದ್ಬಿಟ್ಟು ಒಂದು ಪ್ರಶ್ನೆ ಇದೆ. ಸೊ ಇದರಲ್ಲಿ ಕೋಟ್ಯಾಂತರ ರೂಪಾಯಿ ನಾವು ಚಾಬರ್ ಪೋರ್ಟಲ್ಲಿ ಇನ್ವೆಸ್ಟ್ ಮಾಡ್ತೀವಿ. ಅದು ಆದಮೇಲೆ ಜಸ್ಟ್ ಬಿಕಾಸ್ ಆಫ್ ದಿ ಸ್ಯಾಂಕ್ಷನ್ಸ್ ನಾವು ಸೈಲೆಂಟ್ ಹೋಗ್ತೀವಿ. ಸೊ ಅದು ಒಂದು ಸರ್ತಿ ಸಕ್ಸಸ್ ಆಗ್ತಾ ಇದ್ದಿದ್ರೆ, ನಾವು ಡಿಪೆಂಡೆನ್ಸಿ ಏನಿದೆ ನಮ್ಮದು ಎಕನಾಮಿಕಲಿ, ಲೆಟ್ ಇಟ್ ಬಿ ಫಾರ್ ದ ಟ್ರೇಡ್ ರೂಟ್. ಈಗ ನಾವು ಡಿಪೆಂಡೆಂಟ್ ಏನಿದ್ದೀವಿ, ಅಫ್ಘಾನಿಸ್ತಾನ್ ಇರಲಿ ಅಥವಾ ಪಾಕಿಸ್ತಾನ್ ಇರಲಿ, ಈ ರೂಟಲ್ಲಿ ಡಿಪೆಂಡ್ ಇದ್ದೀವಿ. ಚಾಬರ್ ಪೋರ್ಟ್ ಒಂದು ಸಕ್ಸಸ್ ಆಗ್ತಾ ಇದ್ದಿದ್ರೆ ಮ್ಯಾಕ್ಸಿಮಮ್ ಆಗಿ ಇರಾನ್ ಕಂಡೀಷನ್ ಇದೆ, ಈಗ ಸ್ಟಿಲ್ ವಿ ಆರ್ ಆನ್ ಹೋಲ್ಡ್. ಬಟ್ ಅರ್ಥ ಏನು ಅಂದ್ಬಿಟ್ಟು ನಾನು ಕೇಳೋದು, ಸೈಲೆಂಟ್ ಹೋಗೋದು ಇದರಲ್ಲಿ ನಾವು ನಮ್ಮ ಪಾತ್ರ ಒಂದು ದೊಡ್ಡ ಲೆವೆಲಲ್ಲಿ ಇರಬಹುದಿತ್ತಲ್ಲ. ಇರಾನ್ ಮತ್ತು ಇಂಡಿಯಾದ ರಿಲೇಷನ್ಶಿಪ್ ನಾವು ನೋಡಿದ್ರೆ ತುಂಬ ಒಳ್ಳೆಯದಾಗಿದೆ ರಿಲೇಷನ್ಶಿಪ್. ವಿ ಆರ್ ದಿ ಇಂಪೋರ್ಟರ್ಸ್ ಆಫ್ ದಿ ಗ್ಯಾಸ್ ಆ್ಯಂಡ್ ಆಯಿಲ್. ಮತ್ತು ಬೇರೆ ಕಡೆ ವಿ ಆರ್ ಡೀಲಿಂಗ್ ವಿತ್ ದಿ ಇಂಡಿಯನ್ ಕರೆನ್ಸೀಸಲ್ಲಿ ಡೀಲ್ ಮಾಡ್ತಾ ಇದ್ದೀವಿ. ಮತ್ತು ಆ ಕರೆನ್ಸಿಯಲ್ಲಿ ನಾವು ಡೀಲ್ ಮಾಡ್ತಾ ಇರೋದು, ಇಟ್ ಈಸ್ ಅಗೇನ್ ಗೆಟಿಂಗ್ ಸ್ಪೆಂಡ್ ಇನ್ ದಿ ಸೇಮ್ ಕಂಟ್ರಿ. ನಮ್ಮ ಕಂಟ್ರಿದಲ್ಲೇ ಅವರು ಎಕ್ಸ್ಪೆಂಡ್ ಮಾಡ್ತಾ ಇದ್ದಾರೆ ಬೇರೆ ಬೇರೆ ಪರ್ಚೇಸ್ ಮಾಡಲಿಕ್ಕೆ. ಸೊ ಈ ಥರ ಒಂದು ರಿಲೇಷನ್ಶಿಪ್ ನಾವು ಇಟ್ಕೊಂಡು ಒಂದು ದೊಡ್ಡ ಪ್ರಶ್ನೆ ಬರೋದು, ನಮ್ಮ ಪಾತ್ರ ಏನಿತ್ತು. ಸಂಜೀವ್ ಕುಮಾರ್ ಸರ್ ಕೇಳ್ತೀನಿ, ಭಾರತ ಒಂದು ಪಾತ್ರ ನಿರ್ವಹಿಸಬಹುದಾಗಿತ್ತು, ಯಾಕೆ ನಿರ್ವಹಿಸಲಿಲ್ಲ? ಪ್ರಶ್ನೆ ಸರ್. ಕಾರಣ ಏನಕ್ಕಪ್ಪ ಅಂತಂದ್ರೆ, ಈಗ ಭಾರತ ಒಂದು ಇರೋ ಪರಿಸ್ಥಿತಿಯಲ್ಲಿ ಈ ಒಂದು 1 or 2 years ಇಂದ ನಾವು ನಮ್ಮ ಪೊಲಿಟಿಕಲ್ ಎಕಾನಮಿ ನೋಡಿದ್ರೆ, ನಮ್ಮ ಅದೊಂದು ಏನೊಂದು ಟ್ರಾನ್ಸಾಕ್ಷನ್ಸ್ ಏನಿದೆಯಲ್ಲ, ಡಿಪೆಂಡೆನ್ಸಿ ಅನ್ನಕ್ಕಿಂತ ಟ್ರಾನ್ಸಾಕ್ಷನ್ಸ್, ಯುಕ್ರೇನ್ ಯುದ್ಧ ಶುರು ಆದಾಗಿಂದ ಪ್ಲಸ್ ಏನೊಂದು 2019-20 ಕೊರೋನಾಗಿನ್ನ ಮುಂಚೆ ಒಂದು ಏನೊಂದು ಟ್ರೇಡ್ ಒಂಥರ ರಿಫ್ಟ್ ಆಯ್ತು ಇಂಡಿಯಾಗೆ ಅಮೆರಿಕಾಗೆ. ಆಮೇಲೆ FATF ನಲ್ಲಿ ಪಾಕಿಸ್ತಾನಕ್ಕೆ ಯಾವತ್ತೂ ಕೂಡ ಗ್ರೇ ಏರಿಯಾದಲ್ಲಿ ಇಡ್ತಾರೆ, ಬ್ಲಾಕ್ ಲಿಸ್ಟ್ ಮಾಡಿಲ್ಲ ಪಾಕಿಸ್ತಾನನ. ಇರಾನ್ ನೋಡಿದ್ರೆ FATF ಇಂದ ಬ್ಲಾಕ್ ಲಿಸ್ಟ್ ಮಾಡಿದ್ದಾರೆ. ಈ ಒಂದು ಪರಿಸ್ಥಿತಿಗಳನ್ನ ನೋಡಿದಾಗ ಮೊದಲಿನ ಸರ್ಕಾರಗಳು ಅಂದ್ರೆ ಕಂಪ್ಯಾರಿಸನ್ ಮಾಡಿ ಫಾರಿನ್ ಪಾಲಿಸಿ ಡಿಸಿಷನ್ಸ್ ಅನ್ನ ಕಂಪೇರ್ ಮಾಡಿ ನೋಡಿದಾಗ ನಾವು NSG ನಲ್ಲಿ ಇರಾನ್ ವಿರುದ್ಧ ವೋಟ್ ಹಾಕಿದ್ವಿ. ಈಗ ಒಂದು ಪರಿಸ್ಥಿತಿ ನೋಡಿದಾಗ ಇರಾನ್ ನಿಂದ ನಮಗೇನು ಗ್ಯಾಸ್ ಸಪ್ಲೈಸ್ ಆಗ್ಬೇಕು, ನಂಬರ್ 1, ಅದ್ರ ಕಾಸ್ಟ್ಸ್ ಏನಿದೆ ಅದನ್ನ ಕಂಪೇರ್ ಮಾಡಿ ನಾವು ಅಮೆರಿಕಾದಿಂದ ಫಾರ್ ಎಕ್ಸಾಂಪಲ್ ಗ್ಯಾಸ್ ತಗೊಂಡ್ವಿ ಅಂತ ಅನ್ಕೊಳ್ರಿ, ಅದ್ರ ಕಾಸ್ಟ್ ಆಲ್ಮೋಸ್ಟ್ 20-25% ಇನ್ಕ್ರೀಸ್ ಆಗುತ್ತೆ ಅಮೆರಿಕದಿಂದ ತಗೊಂಡ್ರೆ. ಸೊ ಈ ಅಮೆರಿಕಾದಿಂದ ಪರ್ಚೇಸ್ ಮಾಡದು, ಯಾಕಂದ್ರೆ ಟ್ರಾವೆಲ್ ಕಾಸ್ಟು ಆಗುತ್ತೆ, ಪ್ಲಸ್ ಅವ್ರದ್ದು ಇನ್ಶೂರೆನ್ಸ್ ಕಾಸ್ಟ್ ಏನಿದೆ ಅವೆಲ್ಲ ಚೇಂಜ್ ಆಗುತ್ತೆ ಕಂಪ್ಯಾರೇಟಿವ್ಲಿ, ಯಾಕಂದ್ರೆ ಟ್ರಾನ್ಸ್ ಅಟ್ಲಾಂಟಿಕ್ ಟ್ರೇಡ್ ಆಗುತ್ತೆ. ಈಗ ಇದನ್ನ ಕಂಪೇರ್ ಮಾಡಿ ಇರಾನ್, ಇಸ್ರೇಲ್, ರಷ್ಯಾ, ಈಗ ಅಮೆರಿಕ ಒಂದು ಸೈಡ್ಗೆ ಇಟ್ಟು ಇರಾನ್, ಇಸ್ರೇಲ್, ರಷ್ಯಾ ಮೂರನ್ನು ನೋಡೋಣ. ಮೂರನ್ನು ನೋಡಿದಾಗ ರಷ್ಯಾ ಕೋವಿಡ್ ಟೈಮಲ್ಲಿ ಆಯ್ತು, ಆಮೇಲೆ ಯುಕ್ರೇನ್ ಟೈಮಲ್ಲೂ ಆಯ್ತು. ಇಂಡಿಯಾ ಇರಾನ್ ಯುಕ್ರೇನ್ ಯುದ್ಧನ ಅಪೋಸ್ ಮಾಡಿದ್ರು ಕೂಡ ರಷ್ಯಾ ಜೊತೆ ಗ್ಯಾಸ್ ಸಪ್ಲೈಸ್ ಅನ್ನ ಎನ್ಶೋರ್ ಮಾಡ್ತು, ಇರಾನಿಯನ್ ಗ್ಯಾಸ್ ಅನ್ನು ಪರ್ಚೇಸ್ ಮಾಡ್ತು. ಆದ್ರೆ ಈ ರೀತಿಯಾದ ಡೀಲ್ ಅಮೆರಿಕ ಜೊತೆ ಪಾಸಿಬಲ್ ಆಗುತ್ತಾ? ಆನ್ಸರ್ ಇಸ್ ನೋ. ಅಮೆರಿಕದ ಜೊತೆ ಪ್ರಾಬ್ಲಮ್ ಏನಪ್ಪಾ ಅಂತಂದ್ರೆ, ಅಮೆರಿಕ ಮಾಡಿದ್ದನ್ನ ನೀವು ಕ್ರಿಟಿಸೈಸ್ ಸರ್, ವ್ಯವಹಾರಕ್ಕೆ ಹೋಗೋಣ. ಪ್ರಶ್ನೆ ಇದ್ದದ್ದು ಪಾಕಿಸ್ತಾನ ಪ್ಲೇ ಮಾಡಿದ ರೋಲನ್ನು ಭಾರತ ಪ್ಲೇ ಮಾಡಬಹುದಾಗಿತ್ತು, ಯಾಕೆ ಮಾಡಲಿಲ್ಲ ಅನ್ನೋದು. ಆ ಪ್ರಶ್ನೆಗೆ ಉತ್ತರ ತಗೊಳ್ತೀನಿ ನಾನು. ಒಂದು ಎರಡೇ
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.